ಸದನಕ್ಕೆ ದಾಸನಾಗಿದ್ದಂತಹ ಭಗವಂತ್ ಸಿಂಗ್ ಮಾನ್ ಅವರು ಈಗ ಸದನಕ್ಕೆ ಏನಾದರೂ ಕುಡಿದು ಬಂದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ವಿಚಾರ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಪಂಜಾಬ್ ವಿಧಾನಸಭೆಯಲ್ಲಿ ಎಣ್ಣೆ ಯುದ್ಧ ಆರಂಭವಾಗಿದೆ. ಈಗ ಕುಡಿದು ಸದನಕ್ಕೆ ಏನಾದರೂ ಸಿಎಂ ಭಗವಂತ್ ಮಾನ್ ಅವರು ಬಂದಿದ್ರ? ಪಂಜಾಬ್ನ ಮುಖ್ಯಮಂತ್ರಿ ವಿರುದ್ಧ ತುಂಬಾ ಗಂಭೀರವಾಗಿರುವ ಆರೋಪ ಕೇಳಬರ್ತಾ ಇದೆ. ಸಿಎಂ ಭಗವಂತ್ ಮಾನ್ ಅವರ ಬಾಯಿಯಿಂದ ಮದ್ಯದ ವಾಸನೆ ಬರ್ತಾ ಇದೆಯಂತ ಕಾಂಗ್ರೆಸ್ನ ಶಾಸಕರೊಬ್ಬರು ಆರೋಪ ಮಾಡಿದ್ರು. ಅದು ಕೂಡ ಸದನದಲ್ಲೇ ಸಿಎಂಗೆ ಆಲ್ಕೋಹಾಲ್ ಟೆಸ್ಟ್ ಮಾಡಬೇಕು ಅಂತ ಪಟ್ಟು ಕೂಡ ಹಿಡಿದ್ರು. ಆಲ್ಕೋಹಾಲ್ ಮೀಟರ್ ತರಿಸಿ ಆ ಮೀಟರ್ನಿಂದ ಅವರಿಗೆ ಟೆಸ್ಟ್ ಮಾಡಿಸಿ ಅಂತ ಪಟ್ಟು ಹಿಡಿದ್ರು. ಸಿಎಂ ಅವರ ನಡವಳಿಕೆ ನಾಚಿಕೆಗೇಡು ಅಂತ ಒಂದು ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಅಕಾಲಿದಳ ಕೂಡ ಈ ಬಗ್ಗೆ ವಿಡಿಯೋ ರಿಲೀಸ್ ಮಾಡಿದೆ, ತೀವ್ರವಾಗಿ ಆಕ್ರೋಶ ಹೊರಹಾಕಿದೆ. ಅಕಾಲಿ ಶಿರೋಮಣಿ ದಳ ಪಕ್ಷ ಕೂಡ ಈ ಬಗ್ಗೆ ತೀವ್ರವಾಗಿ ಟೀಕೆ ಮಾಡಿದೆ. ಸದನ ಪವಿತ್ರವಾಗಿರುವಂತಹ ಸ್ಥಳ, ಪ್ರಜಾಪ್ರಭುತ್ವದ ದೇಗುಲ, ಇಲ್ಲಿ ಕುಡಿದು ಬರೋರಿಗೆ ಅಧಿಕಾರದಲ್ಲಿ ಇರೋದಕ್ಕೆ ಹಕ್ಕಿಲ್ಲ ಅಂತ ವಿಪಕ್ಷದ ನಾಯಕರು ತೀವ್ರವಾಗಿ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ವಸಂತ್ ಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್ ಕುಮಾರ್, ಭಗವಂತ್ ಮಾನ್ ಅವರು ಈ ಹಿಂದೆ ಕುಡಿತಕ್ಕೆ ದಾಸರಾಗಿದ್ರು ಅನ್ನೋ ವಿಚಾರ ತೀವ್ರ ಚರ್ಚೆ ಆಗಿತ್ತು. ಆದರೆ ಈಗ ಸದನಕ್ಕೆ ಕುಡಿದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಆರೋಪ ವಿಪಕ್ಷಗಳು ಮಾಡ್ತಾ ಇದ್ದಾರೆ. ಏನಿದು ಆರೋಪ? ಈ ಬಗ್ಗೆ ಭಗವಂತ್ ಮಾನ್ ಅವರು ಯಾವ ರೀತಿಯಾಗಿ ಸ್ಪಷ್ಟೀಕರಣ ಏನಾದರೂ ಕೊಟ್ಟಿದ್ದಾರಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಮೇ 1 ಅಂದಾಗ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಇವತ್ತು ಕಾರ್ಮಿಕರ ದಿನ. ಕಾರ್ಮಿಕರ ಶ್ರಮ, ತ್ಯಾಗ ಮತ್ತೆ ಸಮಾಜಕ್ಕೆ ಅವರು ನೀಡುವಂತಹ ಕೊಡುಗೆಗಳನ್ನ ಗೌರವಿಸುವುದಕ್ಕೆ ಆಚರಿಸುವಂತಹ ಒಂದು ವಿಶೇಷ ದಿನವನ್ನಾಗಿ ಮೇ 1ನೇ ತಾರೀಕನ್ನ ಆಚರಣೆ ಮಾಡಲಾಗುತ್ತೆ ಪ್ರತಿ ವರ್ಷ. ಇದೇ ಒಂದು ಕಾರಣಕ್ಕೆ ಪಂಜಾಬ್ನಲ್ಲಿ ವಿಶೇಷ ಅಧಿವೇಶನವನ್ನ ಕರೆಯಲಾಗಿರುತ್ತೆ. ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾರ್ಮಿಕರನ್ನ ಗೌರವಿಸುವುದಕ್ಕೆ ಅಂತ ಕರೆಯಲಾಗಿತ್ತು. ಅಧಿವೇಶನದಲ್ಲಿ ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳನ್ನು ಕೂಡ ವಿಶೇಷ ಅತಿಥಿಗಳನ್ನಾಗಿ ಆಹ್ವಾನ ಮಾಡಲಾಗಿರುತ್ತೆ. ಮತ್ತೆ ಈ ಎಲ್ಲ ಬೆಳವಣಿಗೆ ನಡುವೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ ಸದನದಲ್ಲಿ. ಅಂದ್ರೆ ಆಮ್ ಆದ್ಮಿ ಪಾರ್ಟಿಯ 7 ರಾಜ್ಯಸಭಾ ಸದಸ್ಯರು ಏಪ್ರಿಲ್ 24ರಂದು ಬಿಜೆಪಿ ಸೇರ್ಪಡೆ ಕೊಟ್ಟರಲ್ಲ, ಆ ರಾಜಕೀಯ ಬಿಕ್ಕಟ್ಟಿನ ನಡುವೆ ಈ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭ. ಈ ವೇಳೆ ಅಧಿವೇಶನದ ವೇಳೆ ಸಿಎಂ ಕುಡಿದು ಬಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಅವರು ಆರೋಪ ಮಾಡ್ತಾರೆ. ಆ ಸಂದರ್ಭದಲ್ಲಿ ತೀವ್ರ ಗದ್ದಲ ಉಂಟಾಯಿತು ಸದನದಲ್ಲಿ. ಈ ಹಿಂದೆ 2020ರಲ್ಲೂ ಇದೇ ರೀತಿಯ ಆರೋಪಗಳು ಕೇಳಿಬಂದಿದ್ವು ಭಗವಂತ್ ಮಾನ್ ಅವರ ಕುರಿತಾಗಿ. ಇನ್ನು ವಿರೋಧ ಪಕ್ಷದ ನಾಯಕ ಹರ್ಪಾಲ್ ಚೀಮಾ ಅವರು ಕೂಡ ಈ ಆರೋಪಗಳನ್ನ ಸಂಪೂರ್ಣ ಸುಳ್ಳು ಅಂತ ತಳ್ಳಿ ಹಾಕ್ತಾರೆ. ಸೊ ಗದ್ದಲ ಶುರುವಾದಂತಹ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳಿದೆಯಲ್ಲ, ಒಬ್ಬ ಜನಪ್ರತಿನಿಧಿಯಾಗಿದ್ದಂಥವ್ರು, ಅದರಲ್ಲೂ ನಾಡದೊರೆಯಾದಂಥವ್ರು, ಆಮ್ ಆದ್ಮಿ ಪಾರ್ಟಿಯ ಶಾಸಕಾಂಗ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು ಆದಂತಹ ಭಗವಂತ್ ಮಾನ್ ಸದನದಲ್ಲಿ, ಪವಿತ್ರವಾದಂತಹ ಸದನದಲ್ಲಿ ಈ ರೀತಿಯಾಗಿ ಕುಡಿದು ಬಂದು ಅವರು ಹೋರಾಡುವಂತಹ ಒಂದು ಲೆವೆಲ್ಗೆ ಕುಡಿದಿರ್ತಾರೆ, ಅಸೆಂಬ್ಲಿಗೆ ಬರ್ತಾರೆ ಅಂತದಾಗ ಇದಕ್ಕೂ ಇದೊಂದು ರೀತಿಯಲ್ಲಿ ಅಸಹ್ಯವನ್ನ ಹುಟ್ಟಿಸುತ್ತೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತವರು ನಾಡ ದೊರೆಯಾದಂತೂ ನಡ್ಕೊಳ್ಳುವಂತಹ ರೀತಿನ ಅನ್ನುವಂತಹ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿಂದೆ ಕೂಡ 2022ರಲ್ಲಿ ನಿಮ್ಮ ಗಮನದಲ್ಲಿರ್ಬೋದು, ಜರ್ಮನಿಯ ಫ್ರಾಂಕ್ಫರ್ಟ್ ವಿಮಾನ ನಿಲ್ದಾಣದಲ್ಲಿ ಕುಡಿದು ವಿಮಾನದಿಂದ ಇಳಿಸಲ್ಪಟ್ಟಿದ್ರು ಅನ್ನುವಂಥ ಆರೋಪ ಕೂಡ ಅವ್ರ ಮೇಲೆ ಇರುವಂತದ್ದು. ಸೊ ಹೀಗಿರುವಾಗ ಅವರು ಇನ್ನೂ ಕೂಡ ಬುದ್ಧಿ ಕಲ್ತಿಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೂಡ. ವಿಶೇಷ ಅಧಿವೇಶನ ಅಂತದಾಗ ಕಾರ್ಮಿಕ ದಿನಾಚರಣೆಯ ಒಂದು ಕಾರಣಕ್ಕೆ ಹಮ್ಮಿಕೊಳ್ಳಲಾಗಿದ್ದಂತಹ ಈ ವಿಶೇಷ ಅಧಿವೇಶನದ ಸಂದರ್ಭದಲ್ಲೂ ಈ ರೀತಿ ಅವಾಂತರ ಸೃಷ್ಟಿ ಮಾಡ್ತಾರೆ ಅಂತಂದಾಗ ಸಹಜವಾಗಿ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗೋಯ್ತು. ನಾವು ಗಮನಿಸ್ತಾ ಹೋಗ್ಬೋದು, ಪ್ರಮುಖವಾಗಿ ಈ ಯಾವಾಗ ಗಲಾಟೆ ಶುರುವಾಗುತ್ತೋ, ವಿವಾದದ ಸ್ವರೂಪವನ್ನ ಪಡ್ಕೊಳ್ಳುತ್ತೋ, ಆಗ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಸಮರ್ಥನೆ ಕೊಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ತಮ್ಮ ವಿರುದ್ಧದ ಆರೋಪಗಳನ್ನು ತಳ್ಳಿ ಹಾಕ್ತಾರೆ. ಪ್ರತಿಪಕ್ಷಗಳು ರಾಜ್ಯದ ಅಭಿವೃದ್ಧಿ ಅಥವಾ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಚರ್ಚಿಸೋ ಬದಲು ವೈಯಕ್ತಿಕವಾಗಿ ನನ್ನ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಸದನದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾರೆ. ಆದ್ರೆ ವಿವಾದದ ಸ್ವರೂಪವನ್ನ ಪಡ್ಕೊಂಡಿದ್ದು ಕಾಂಗ್ರೆಸ್ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಆರೋಪ ಮಾಡಿದಾಗ ತೀವ್ರ ಗದ್ದಲ ಶುರುವಾಗುತ್ತೆ. 2020ರಲ್ಲೂ ಕೂಡ ಇದೇ ರೀತಿ ಆರೋಪ ಕೇಳಿ ಬಂದಿದ್ದು, ಅದು ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ರೀತಿಯಲ್ಲಿ ಮುಂದಾಗಿದ್ದು ಭಗವಂತ್ ಮಾನ್ ಅವರು ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿ ನಡ್ಕೊಂಡಿದ್ದಕ್ಕೆ ವ್ಯಾಪಕ ಟೀಕೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ಮತ್ತೆ ವಿರೋಧ ಪಕ್ಷಗಳು ಈ ಸಂದರ್ಭದಲ್ಲಿ ಸಭೆಯನ್ನ ಬಹಿಷ್ಕಾರ ಮಾಡಿ, ಅಂದ್ರೆ ಈ ವೇಳೆ ಶಿರೋಮಣಿ ಅಕಾಲಿದಳ ಇವತ್ತು ಪ್ರಜಾಪ್ರಭುತ್ವದ ಕಪ್ಪು ದಿನ ಅಂತ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತೆ. ಮತ್ತೆ ಮುಖ್ಯಮಂತ್ರಿ ವರ್ತನೆಯನ್ನು ಖಂಡಿಸಿ ಕಾಂಗ್ರೆಸ್ ಶಾಸಕರು ಕೂಡ ಸದನದಿಂದ ವಾಕೌಟ್ ನಡೆಸಿದಂತಹ ಪ್ರಸಂಗ ನಡೆಯುತ್ತೆ. ಸದನದಲ್ಲಿ ಭಗವಂತ್ ಮಾನ್ ಅವರು
ನಡ್ಕೊಂಡಂತಹ ರೀತಿ, ಕುಡಿದು ಬಂದು ತೂರಾಡ್ಕೊಂಡು ಬಂದಿದ್ದಾರೆ. ಪವಿತ್ರವಾದ ಅಸೆಂಬ್ಲಿಗೆ ಈ ರೀತಿ ಬರುವಂತದ್ದು, ಅದು ಮೇ 1ರ ಕಾರ್ಮಿಕ ದಿನಾಚರಣೆ ಈ ಸಂದರ್ಭದಲ್ಲಿ ಇದೊಂದು ರೀತಿಯ ಪ್ರಜಾಪ್ರಭುತ್ವದ ಕಪ್ಪು ಚುಕ್ಕೆ ಅನ್ನುವಂತ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಈ ಎಲ್ಲ ಬೆಳವಣಿಗೆ ನಡುವೆ ವಿರೋಧ ಪಕ್ಷಗಳು ಮತ್ತೊಂದು ಆರೋಪ ಮಾಡ್ತವೆ, ಕಾರ್ಮಿಕ ದಿನಾಚರಣೆ ವಿಶೇಷ ಅಧಿವೇಶನದ ಸಂದರ್ಭ ಇದು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅಮಲಿನಲ್ಲಿದ್ದಾರೆ ಅಂತ ಕಾಂಗ್ರೆಸ್ ಶಾಸಕರು ಆರೋಪ ಮಾಡುತ್ತಾರೆ. ಜೊತೆಗೇನೆ ವಿರೋಧ ಪಕ್ಷದ ನಾಯಕ ಪ್ರತಾಪ್ ಸಿಂಗ್ ಬಾಜ್ವಾ ಅವರು ಧನ್ಯವಾದಗಳು ವಸಂತ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.